ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ವಿಡಿಯೋ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಹಸುವು ಕೂಡ ಹುಷಾರಿಲ್ಲ, ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹಾಗೆ ದಸರಾ ಹಬ್ಬ ಅಂದರೆ ಬಂತಲ್ಲ, ಹಾಗಾಗಿ ಸ್ವಲ್ಪ ಕುಂಬಳಕಾಯಿ ಹೂವು ಅದನ್ನೆಲ್ಲ ತರೋಣ ಅಂತ ಸಾಯಂಕಾಲದಿಂದ ನಾವು ಉಳಿಯಾರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಮನೆಯವರು ಒಬ್ಬರೇ ಹೋಗಬೇಕು ಇತ್ತು, ಆದರೆ ಲಸುಗು ಇನ್ನೇನು ಹುಷಾರಿರಲ್ಲ, ನೈಟೆಲ್ಲ ಮತ್ತೆ ಜಾಸ್ತಿ ಆದರೆ ಜ್ವರ ಅಂದ್ಬಿಟ್ಟು ಮತ್ತೆ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಇವಾಗ ಬಂದ್ವು ನಾವು. ಅಂದರೆ ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾಯಿದ್ರು ಸಂತೆಯಲ್ಲಿ. ಕುಂಬಳಕಾಯಿ ಅದೆಲ್ಲ 1 ಕೆ ಜಿ ಕುಂಬಳಕಾಯಿ ಬಂದು 30 ರೂಪಾಯಿ ಅಂತಿದ್ರು. ಒಂದು ಪೂರ್ತಿ ಕುಂಬಳಕಾಯಿ ಕೇಳಿದ್ದಕ್ಕೆ 300 ರೂಪಾಯಿ 400 ರೂಪಾಯಿ ಆ ಥರ ಹೇಳ್ತಾಯಿದ್ರು. ಹಾಗಾಗಿ ಇಲ್ಲಿ ರೇಟ್ ಇರುತ್ತೆ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ಗೆ ಹೋದರೆ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅಂತ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ಅಂದರೆ ಪ್ರತಿ ಗುರುವಾರ ಸಂತೆ ನಡೆಯುತ್ತೆ ನಮ್ಮ ಉಳಿಯಾರ್ ಸಂತೆ, ಆದರೆ ಇವತ್ತು ಹಬ್ಬದ ಸಂತೆ ನಡೀತಾ ಇದೆ. ಸಖತ್ತು ಫುಲ್ ರಶ್ ಅಂದರೆ ರಶ್ಶು. ಅಂದರೆ ಇವಾಗ ಸಾಯಂಕಾಲ ಬಂದಾಗಲೇ ಟೈಮ್ ಆದರೆ 6 ಗಂಟೆ 6:30 ಆಗಿದೆ, ಆದರೂ ಕೂಡ ಇಷ್ಟು ಜನಗಳಂತೂ ತುಂಬಿ ತುಳುಕ್ತಾ ಇತ್ತು ಸಂತೆ ಪೂರ್ತಿ. ಹಾಗೆ ನೋಡಿ ಎಲ್ಲ ಕೂಡ ರೇಟು ಅಂದರೆ ರೇಟು. ಹಬ್ಬದ ಸೀಸನ್ ಬಂದರೆ ಅಷ್ಟೇ ರೈತರಿಗೆ ಸ್ವಲ್ಪ ಸಿಗೋದು, ಅದಕ್ಕಾಗಿ ಅವ್ರು ಹೇಳಿದ್ದೇ ರೇಟು, ಹಾಗಾಗಿ ರೇಟ್ ಇತ್ತು ಅಂದ್ಬಿಟ್ಟು ನಾವು ಅಂದರೆ ಉಳಿಯಾರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಲಸುನ ಹಾಸ್ಪಿಟ್ಲಿಗೆ ತೋರಿಸಿದ್ದಾಯಿತು. ಹಾಸ್ಪಿಟ್ಲಿಗೆ ತೋರಿಸಿದಾದ್ಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಅವನು ಸ್ವಲ್ಪ ಅವನ್ನ ಇಟ್ಕೊಂಡು ಕೂತ್ಕೊಂಡಿದ್ನಲ್ಲ, ನಾವು ಬೇರೆ 3 ಜನ ಹೋಗಿದ್ವು. ಅಂದರೆ ನಮ್ಮ ಮೈದಾ ಕೂಡ ಬಂದಿದ್ದರು, ಅವರು ಕೂಡ ಏನೋ ತೊಗೊಬೇಕು ಅಂತ. ಹಾಗಾಗಿ 3 ಜನ ಕೂತ್ಕೊಂಡು ಸುಮ್ಮನೆ ವೀಡಿಯೋ ಎಲ್ಲ ಮಾಡಿಕೊಂಡು ಸುಮ್ಮನೆ ಏನಕ್ಕೆ ಮತ್ತು ಹಾಸ್ಪಿಟ್ಲಿಗೆ ಹೋದಾಗ ನಾನೇ ಪಾಪನ ಒಳಗಡೆ ಕರ್ಕೊಂಡು ಹೋಗಿದ್ನಲ್ಲ ಡಾಕ್ಟ್ರ್ ಹತ್ರ ಚೆಕಪ್ ಮಾಡ್ಸೋಕ್ಕೆ. ಹಾಗಾಗಿ ವೀಡಿಯೋ ಎಲ್ಲ ಏನು ಮಾಡ್ಕೊಂಡಿಲ್ಲ, ಸುಮ್ಮನೆ ಏನಕ್ಕೆ ಅಂತ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಇವಾಗ ನೋಡಿ ಫುಲ್ ರಶ್ ಅಂದರೆ ರಶ್ಶು. ತರಕಾರಿ ಕೂಡ ಸ್ವಲ್ಪ ರೇಟೇ ಇತ್ತು. ಹಬ್ಬದ ಸೀಸನ್ ಅಂದರೆ ರೈತ್ರಿಗೆ ಸಿಗೋದು ಒಂದು 4 ಕಾಸು ಜಾಸ್ತಿ ಸಿಗುತ್ತಲ್ಲ, ಹಾಗಾಗಿ ರೇಟ್ ಮಾಡ್ತಾಯಿದ್ರು. ಹೂವು ಅಂತೂ ಕೇಳೋ ಹಾಗೆ ಇಲ್ಲ, ನಾವೇನು ಹೂವು ತೊಗೊಳಕ್ಲಿಲ್ಲ. ಅಂದರೆ ಫಸ್ಟ್ ಊರಲ್ಲೇ ಹೇಳಿದ್ದೀವಿ ಚೆಂಡು ಹೂವು ಒಂದು 3 ಕೆ ಜಿ ಇದ್ದರೆ ಸಾಕು ಅಂತ. ಅಂದರೆ ಈ ಸತಿ ಏನು ಜೋರಾಗಿ ಅಷ್ಟೊಂದೇನು ಮಾಡ್ತಾಯಿಲ್ಲ, ಮಕ್ಳಿಗೂ ಹುಷಾರಿಲ್ಲ, ಹಾಗೆ ನನಗೂ ಹುಷಾರಿಲ್ಲ, ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಮಾಮೂಲಿ ಪೂಜೆ ಮಾಡ್ಕೊತಾ ಇದ್ದೀವಿ ಅಷ್ಟೇ ಮನೇಲಿ. ಹಾಗಾಗಿ ಹಬ್ಬ ಅಂದರೆ ಕುಂಬಳಕಾಯಿ ಅದು ಇದು ಒಡೆಯೋದು ಇರುತ್ತಲ್ಲ ಮನೆಯಲ್ಲಿ, ಸ್ವಲ್ಪ ಪೂಜೆ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ಸ್ವಲ್ಪ ಸಾಮಾನುಗಳನ್ನ ತರೋಣ ಅಂತ ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಕಡೆ ಸ್ವಲ್ಪ ದೀಪಾವಳಿನೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡೋದು. ಅಂದರೆ ಹಾಗಾಗಿ ದೀಪಾವಳಿ ಇನ್ನೇನು 15 ದಿವಸನೂ ಇಲ್ಲ, ಹಾಗಾಗಿ ದೀಪಾವಳಿಗೆ ಮಾಡಿಕೊಂಡ್ರೆ ಅಂದರೆ ಪೂಜೆ ಎಲ್ಲ ಮಾಡಿದ್ದಾಯಿತು. ಆಯುಧ ಪೂಜೆ ಅಂದರೆ ಅವತ್ತೇ ಮಾಡಬೇಕು ದೀಪಾವಳಿಗಲ್ಲೆಲ್ಲ. ಕೆಲವು ಕಡೆ ದೀಪಾವಳಿಗೆ ಹಬ್ಬಕ್ಕೆ ಮಾಡ್ತಾರೆ, ಆದರೆ ನಾವು ಮಾಮೂಲಿ ಹಬ್ಬನ ಮಾಡಿದ್ವು. ಆದರೆ ಗ್ರ್ಯಾಂಡಾಗಿ ಮನೇಲಿ ಸ್ವೀಟು ಅಷ್ಟೆಲ್ಲ ಜೋರಾಗೇನು ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಮಾಮೂಲಿ ಎಲ್ಲ ತಗೊಂಡು ಬಂದ್ವು. ಅಂದರೆ ಬರಬೇಕಾದ್ರೆ ಸ್ವಲ್ಪ 4 ಜನ, ನಾನು, ನನ್ನ ಮಗ, ನನ್ನ ಮನೆಯವರು, ಹಾಗೆ ನಮ್ಮ ಮೈದಾ ಕೂಡ ಇದ್ರಲ್ಲ. ಹಾಗಾಗಿ ಸ್ವಲ್ಪ ಕುತ್ಕೊಳ್ಳೋಕ್ಕೆಲ್ಲ ಹಿಂಸೆ ಅನ್ನಿಸ್ತಾಯಿತ್ತು. ವೀಡಿಯೋ ಎಲ್ಲ ಕರೆಕ್ಟಾಗಿ ಮಾಡಲಿಲ್ಲ. ನನ್ನ ಮೈದಾನೇ ವೀಡಿಯೋ ಎಲ್ಲ ಮಾಡಿಕೊಟ್ಟಿದ್ದ. ಅಂದರೆ ಕರೆಕ್ಟಾಗಿ ಅವನು ಫೇಸ್ ಕೂಡ ಇಟ್ಕೊಂಡಿಲ್ಲ. ಅಂದರೆ ಅಕ್ಕ ನನಗೂ ಮಾತ್ರ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದ. ಹಾಗಾಗಿ ಫೇಸ್ ಎಲ್ಲ ಒಂದೇನು ತೋರ್ಸೋಕೆ ಹೋಗಿಲ್ಲ, ಬರೀ ಬೈಕಲ್ಲಿ ಹೋಗಿರೋದಷ್ಟೇ. ಸಂತೆ ತೋರಿಸ್ತಾ ಇದ್ದೀನಿ, ನಮ್ಮ ಉಳಿಯಾರ್ ಸಂತೆ. ಇದು ಮೇನು ಮೇಲ್ಗಡೆ ಸಂತೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಉಳಿಯಾರ್ ಸಂತೆ. ಕೆಲವೊಬ್ಬರಿಗೆ ನೋಡಿರ್ತೀರ, ನಾವು ಮಾಮೂಲಿ ನನ್ನ ವೀಡಿಯೋ ನೋಡೋರು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅವರಿಗೆಲ್ಲ ಗೊತ್ತಿರುತ್ತೆ ನಮ್ಮ ಉಳಿಯಾರ್ ಬಸ್ ಸ್ಟ್ಯಾಂಡು ಅದೆಲ್ಲ. ನೈಟ್ ಅಂತೂ ಸಖತ್ತಾಗಿತ್ತು. ಫುಲ್ಲು ಎಲ್ಲ ಕಡೆ ನೋಡಿದ್ರೆ ಗಾಡಿ ಗಾಡಿ ಗಾಡಿ, ಎಲ್ಲರೂ ಕೂಡ ಪರ್ಚೇಸ್ ಮಾಡೋರೆ, ಹಬ್ಬ ಇತ್ತಲ್ಲ ಹಾಗಾಗಿ. ಇವಾಗ ನೋಡಿ ಇದೆ ಮೇಲ್ಗಡೆ ಇರೋ ಬಸ್ ಸ್ಟ್ಯಾಂಡು, ಉಳಿಯಾರ್ ಬಸ್ ಸ್ಟ್ಯಾಂಡು. ಪ್ರೈವೇಟು ಗೌರ್ಮೆಂಟು ಎರಡೂ ಕೂಡ ಇಲ್ಲಿಗೆ ಬರೋದು. ಹಾಗಾಗಿ ಇಲ್ಲಿ ಸ್ವಲ್ಪ ಕಮ್ಮಿ ರೇಟು, ಪರವಾಗಿಲ್ಲ ಅನ್ನಿಸ್ತು. ಅಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡಲ್ಲಿ 30 ರೂಪಾಯಿ 1 ಕೆ ಜಿ ಆ ಥರ ಕುಂಬಳಕಾಯಿ ಇತ್ತು. ಇಲ್ಲಿ ಬರೀ 300 ರೂಪಾಯಿಗೆ 4 ಏನೋ ತೊಗೊಂಡ್ರು ಕುಂಬಳಕಾಯಿ. ಪರವಾಗಿಲ್ಲ ಅನ್ನಿಸ್ತು. ಅಷ್ಟರಲ್ಲಿ ನಾನು ನಮ್ಮ ಮನೆಯವ್ರು ತೊಗೊಳಕ್ಕೆ ಹೋಗಿದ್ರಲ್ಲ, ಹಾಗಾಗಿ ನಾನು ಲಸು ಇಬ್ಬರು ನಿಂತ್ಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡು. ಲಸು ಫುಲ್ಲು ಒಂಥರ ಮಂಕಾಗಿಬಿಟ್ಟಿದ್ದ. ಅಂದರೆ ಸ್ವಲ್ಪ ವಾಮಿಂಟ್ ಆಯಿತು ಅವ್ನಿಗೆ ಫಸ್ಟ್ ಬಂದಾಗ, ಹಾಗಾಗಿ ಮತ್ತೆ ನೈಟೆಲ್ಲ ವಾಮಿಂಟ್ ಜಾಸ್ತಿ ಆದರೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದು. ಇವರು ಇನ್ನೂ ತರಕ್ಕೆ ಹೋದವ್ರು ಇನ್ನೂ ಬರಲೇ ಇಲ್ಲ. ಅಂದರೆ ನಮ್ಮ ಮನೆಯವರು ಸ್ವಲ್ಪ ಅದೇನೇನೋ ತೊಗೊಬೇಕು ಅಂತಿದ್ರು. ಹಾಗೆ ನೋಡಿ ಇನ್ನೇನು ಸಾಯಂಕಾಲ ಆಯ್ತಲ್ಲ, ಫುಲ್ ಪಕ್ಷಿಗಳೆಲ್ಲ ಹಾರ್ಕೊಂಡು ಬರ್ತಾಯಿದ್ವು. ಹೇಗೆ ಕಾಣಿಸ್ತಾ ಇದೆ, ಸಖತ್ತಾಗಿ ಕಾಣಿಸ್ತಾ ಇತ್ತು ಈ ಥರ ನೋಡೋಕ್ಕೆಲ್ಲ. ಹಾಗೆ ಲಸು ತೋರಿಸ್ತಾ ಇದ್ದೆ, ಅವನಂತೂ ಫುಲ್ ಖುಷಿಯಾಗ್ಬಿಟ್ಟೆ ಅದನ್ನೆಲ್ಲ ನೋಡಿ. ಹಾಗೆ ಅವನು ಕೂತ್ಕೊಂಡು ಫುಲ್ಲು ಅಂದರೆ ಸ್ವಲ್ಪ ನಿಂತ್ಕೊಂಡೆಲ್ಲ ಸಾಕಾಯಿತು ಅಂತ ಆಟೋದಲ್ಲಿ ಕೂತ್ಕೊಂಡು, ಆಟೋ ಅವರು ಸುಮ್ಮನೆ ಕೂತ್ಕೊಂಡಿದ್ರು. ಕೂತ್ಕೊಳ್ಳಮ್ಮ ಏನಾಗಲ್ಲ ಅಂದರು. ಹಾಗಾಗಿ ಸ್ವಲ್ಪ ಹೊತ್ತು ಆಟೋದಲ್ಲೆಲ್ಲ ಕೂತ್ಕೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ಹೋದ ತಕ್ಷಣ ಫಸ್ಟು ಲಸುಗೆ ಟಾನಿಕ್ ಹಾಕಬೇಕು. ಅಂದರೆ ಅವನಿಗೆ ಸ್ವಲ್ಪ ವಾಮಿಂಟ್ ಆಯ್ತಲ್ಲ, ಒಂದು ಅರ್ಧ ಗಂಟೆ ಮುಂಚೆನೇ ಟಾನಿಕ್ ಹಾಕ್ಬಿಟ್ಟು ನೆಕ್ಸ್ಟು ಟಾನಿಕ್ಕು ಊಟ ಆಮೇಲೆ ಕೊಡಿ ಅಂದಿದ್ರಲ್ಲ,
ಹಾಗಾಗಿ ಅವ್ನಿಗೆ ಅಲ್ಲಿ ಏನು ತಿನ್ನಿಸ್ಲಿಲ್ಲ. ಅಲ್ಲಿಂದಾನೇ ಪಾರ್ಸೆಲ್ ತಗೊಂಡು ಬಂದ್ಬಿಟ್ಟಿದ್ದೀವಿ ಇಡ್ಲಿ. ಅಂದರೆ ಅವನು ಸ್ವಲ್ಪ ಇಡ್ಲಿನ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಜ್ವರ ಬಂದರೆ ಅವನಿಗೆ ಜಾಸ್ತಿ ಸ್ವಲ್ಪ ಇಡ್ಲಿನೇ ಕೊಡೋದು. ಅಲ್ಲಿಂದಾನೇ ಕಟ್ಟಿಸ್ಕೊಂಬಂದು ಇವಾಗ ಫಸ್ಟು ವಾಮಿಟ್ ಟಾನಿಕ್ ಹಾಕಿ ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಅಂದರೆ ಅವನಿಗೆ ಹುಷಾರಿಲ್ಲ ಅಂದರೆ ಫುಲ್ಲು ಕೈ ಬಿಡಲ್ಲ, ಯಾವಾಗಲೂ ಅಳೋದು ಆ ಥರ ಮಾಡ್ತಾ ಇರ್ತಾನೆ. ಹಾಗೆ ಇದು 2 ಡೇಸ್ ಲಾಗಾಗಿರುತ್ತೆ. ಬೆಳಗ್ಗೆ ಎಲ್ಲ ಹೂವು ಎಲ್ಲ ಕಟ್ಟಿ, ಅಂದರೆ ಮಾಮೂಲಿ ಚೆಂಡು ಹೂವನ್ನೇ ಅದನ್ನೇ ಕಟ್ಟಿ, ಅದು ಸ್ವಲ್ಪ ರೇಟ್ ಇತ್ತಲ್ಲ ಹಾಗಾಗಿ ಹೂವು ಎಲ್ಲ ಮಾಮೂಲಿ ಚೆಂಡು ಹೂವನ್ನೇ ತೊಗೊಂಡಿದ್ದೀವಿ. ಅದನ್ನೆಲ್ಲ ಇವಾಗ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಅಂದರೆ ಜಾಸ್ತಿ ಇದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮಗುನೂ ಕೂಡ ಅಳ್ತಾ ಇದ್ದಲ್ಲ ಪಾಪು. ಹಾಗಾಗಿ ನಾನು ಜಾಸ್ತಿ ಇದ್ರ ಬಗ್ಗೆ ಜಾಸ್ತಿ ಇದು ಮಾಡಿಕೊಟ್ಟಿಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟೆ. ಹಾಗೆ ಸ್ವಲ್ಪ ಕಡಲೆ ಎಲ್ಲ ಇದು ಮಾಡಿಕೊಂಡು ಸ್ವೀಟ್ ಥರ ಅದನ್ನೇ ಮಾಡಿಕೊಟ್ಟು ಇವಾಗ ನಮ್ಮ ಮನೆಯವರೆಲ್ಲ ಪೂಜೆನ ಮಾಡ್ಕೊಂಡಿದ್ದಾರೆ. ಅವರು ಬಂದು ಪೂಜೆನ ಮಾಡಿಬಿಟ್ಟು ನೆಕ್ಸ್ಟು ಅಂಗಡಿ ಹತ್ರ ಹೋಗಿದ್ದಾರೆ. ಅಲ್ಲಿ ಕೂಡ ಅಂಗಡಿಲೂ ಕೂಡ ಪೂಜೆ ಮಾಡಿಕೊಂಡು ಇವಾಗ ಮತ್ತೆ ಮಾವ ಇನ್ನೊಂದು ಸತಿ ದೀಪ ಎಲ್ಲ ಹಚ್ಚಿ ಮತ್ತೆ ಸಾಯಂಕಾಲ ಎಲ್ಲ ಇದು ಮಾಡಿಕೊಟ್ರು. ಹಾಗೆ ನಾನು ಕೂಡ ನಮ್ಮ ಮನೆಯವ್ರು ಇವತ್ತು ಹಬ್ಬ ಆದರೂ ಕೂಡ ನಮ್ಮ ಕಡೆ ಸ್ವಲ್ಪ ನಾನ್ ವೆಜ್ ತಿನ್ನೋರು ಜಾಸ್ತಿನೇ ಅಲ್ವಾ, ಹಾಗಾಗಿ ಕೋಳಿ ಎಲ್ಲ ಸೇಲ್ ಆಗ್ತಿತ್ತು. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಅಂಗಡಿ ಹತ್ರ ಇರ್ರಿ ಎಂದು, ಆದರೆ ಲಸ್ಸು ಈ ಕಡೆ ಓಡಿ ಬಂದುಬಿಟ್ಟಿದ್ದ. ಹಾಗಾಗಿ ಅವನ್ನ ಕರ್ಕೊಂಡು ಹೋಗೋಣ ಅಂತ ಇಲ್ಲಿಂದಾನೇ ವೀಡಿಯೋ ಮಾಡ್ಕೊತ ಬಂದ್ವು. ಆಗಲೇ ಮಳೆ ಬರೋ ಥರ ಆಗಿಬಿಟ್ಟಿದೆ. ಹಾಗೆ ನೋಡಿ ಅಂಗಡಿಗೂ ಕೂಡ ಈ ಥರ ಪೂಜೆನ ಮಾಡಿದ್ದಾರೆ ನಮ್ಮ ಮನೆಯವರು. ಬೆಳಿಗ್ಗೆನೇ ಪೂಜೆ ಮಾಡಿಬಿಟ್ಟಿದ್ದಾರೆ. ಫಸ್ಟು ಮನೇಲಿ ಪೂಜೆ ಮಾಡಿದ್ಮೇಲೆ ಅಂಗಡಿಗೂ ಬಂದು ಪೂಜೆ ಮಾಡಿ ಇವಾಗ ಎಲ್ಲ ಫುಲ್ಲು ಕೋಳಿ ಕೂಡ ಸೇಲ್ ಆಗ್ತಾಯಿದೆ. ಇನ್ನೇನು ನಾಳೆ ಗಾಂಧಿ ಜಯಂತಿ ಆಗಿರೋದ್ರಿಂದ ಕೋಳಿ ಕೂಡ ಬರಲ್ಲ. ಹಾಗಾಗಿ ಇವತ್ತೇ 3 ಜಾಲರಿಯಷ್ಟು ಕೋಳಿನ ಇಳಿಸ್ಕೊಂಡಿದ್ದಾರೆ. ಇವತ್ತು ಕೂಡ ಸಖತ್ತು ಸೇಲ್ ಆಗ್ತಾ ಇರುತ್ತೆ. ನಮ್ಮ ಕಡೆ ಹಬ್ಬದ ದಿವಸನೇ ಸ್ವಲ್ಪ ನಾನ್ ವೆಜ್ ತಿನ್ನೋರು ಜಾಸ್ತಿ, ಹಾಗಾಗಿ ಅವತ್ತೇ ಸೇಲ್ ಆಗ್ತಾ ಇರುತ್ತೆ ಅಂದ್ಬಿಟ್ಟು ಇವತ್ತೇ ಹಾಕಿಸ್ಕೊಂಡಿದ್ದೀವಿ. ಇನ್ನೇನು ಗಾಂಧಿ ಜಯಂತಿ ಆದರೆ ನಾಳೆ ಮತ್ತೆ ಕೋಳಿ ಬರಲ್ವಲ್ಲ, ಹಾಗಾಗಿ ಅಲ್ಲಿಂದ ಇವಾಗ ಬಂದು ಸ್ವಲ್ಪ ಅಡುಗೆನೆಲ್ಲ ಮಾಡ್ಕೊತಾ ಇದ್ದೀನಿ. ಅಡುಗೆ ಇವತ್ತೇನು ಅಷ್ಟೊಂದು ವಿಶೇಷವಾಗಿ ಏನು ಮಾಡ್ಕೊತಿಲ್ಲ. ಮಾಮೂಲಿ ಅನ್ನ ಸಾರು ಮತ್ತು ಇದು ಗಿಣ್ಣು ಪಾಯಸ ಮಾಡ್ತಾಯಿದ್ದೀನಿ. ಹಿಂದಿನ ಲಾಗಲ್ಲೂ ಕೂಡ ನಾನು ಗಿಣ್ಣು ಪಾಯಸ ಮಾಡೋದನ್ನ ತೋರಿಸಿದ್ದೆ. ಹಾಗಾಗಿ ಇದ್ರ ಬಗ್ಗೆ ಜಾಸ್ತಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಅಂದರೆ ಗಿಣ್ಣು ಹಾಲು ಕೊಟ್ಟಿದ್ದರು, ಹಾಗಾಗಿ ಗಿಣ್ಣು ಪಾಯಸ ಮಾಡಿಬಿಟ್ರೆ ವೆಸ್ಟು ಅಂದ್ಬಿಟ್ಟು ಮಕ್ಕಳು ಬೇರೆ ಇರ್ತಿರಲಿಲ್ಲ, ಇವನು ಬೇರೆ ಅಳ್ತಾ ಇದ್ದ. ಹಾಗಾಗಿ ಅವನ್ನ ಎತ್ಕೊಂಡೇ ಅಡುಗೆ ಮಾಡ್ತಾಯಿದ್ದೀನಿ. ಸಾಂಬಾರನ್ನು ಆಗಿದ್ದೀನಿ, ಇನ್ನೊಂದು ಪಾಯಸ ಮಾಡಿದ್ರೆ ಆಯಿತು. ಸ್ವಲ್ಪ ಅವನಿಗೆ ಇನ್ನೊಂದು ಸ್ವಲ್ಪ ಹುಷಾರಾದರೆ ಸಾಕು. ಸ್ವಲ್ಪ ತಲೆನೋವು ಅಷ್ಟೇ ಅವನಿಗೆ. ಇವಾಗ ಪಾಯಸ ಆಯಿತು, ಇನ್ನೇನು ಸ್ವಲ್ಪದರಲ್ಲೇ ಪಾಯಸ ಕೂಡ ಮುಗಿಯುತ್ತೆ. ಇವಾಗ ಎಲ್ಲರಿಗೂ ಕೂಡ ಊಟಕ್ಕೆ ಹಾಕಬೇಕು. ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಟಿದ್ದೆ, ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೀನಿ ಪಾಯಸ. ಅಂದರೆ ಗಿಣ್ಣು ಪಾಯಸ ಇದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಹಾಗೆ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ. ನಾನೇನು ಪಾಯಸ ತಿನ್ನೋಕ್ಕೆ ಹೋಗಲ್ಲ, ನಂಗೆ ಆಲ್ರೆಡಿ ಸ್ವಲ್ಪ ಹುಳ್ಕಲ್ಲಾಗಿ ಹಲ್ಲು ನೋವ್ತಾ ಇದೆ. ಹಾಗಾಗಿ ಅವರೇ ತಿನ್ನಲಿ ಅಂತ ಇವಾಗ ಎಲ್ಲರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ಫಸ್ಟು ಮಕ್ಕಳಿಗೆಲ್ಲ ತಿನ್ನಿಸ್ಬಿಟ್ರೆ, ಅಂದರೆ ಸ್ವಲ್ಪ ಲಸ್ಸುಗೆ ಸ್ವಲ್ಪ ಇವಾಗ ಜಾಸ್ತಿ ಕೇರ್ ಮಾಡಬೇಕು. ಅವನಿಗೆ ಬೇಗ ಅವನಿಗೆ ಹುಷಾರಾಗಲ್ಲ, ಅದೇ ಪ್ರಾಬ್ಲಮ್. ಯಾವಾಗಲೂ ಅಳ್ತಾ ಇರ್ತಾನೆ. ಆವಾಗ ನಂಗೆ ಹಿಂಸೆ ಅನ್ನಿಸ್ಬಿಡುತ್ತೆ. ಇವಾಗಿನೂ ನಾನು ಎದ್ದಿದ್ದೀನಿ ಮತ್ತೆ ಮನೆ ಕೊಳೋ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಫಸ್ಟು ಇವಾಗ ಅವ್ರನ್ನ ತಿನ್ನಿಸ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೆ ಮತ್ತು ನಮ್ಮ ಅತ್ತೆ ಮಾವರ್ಗೆ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಹಾಗೆ ಇದು ಮತ್ತೆ ಬೆಳಗ್ಗೆ ಕಂಟಿನ್ಯೂ ಲಾಗಾಗಿರುತ್ತೆ. ಇವತ್ತು ಅಂದರೆ ಹಬ್ಬ ಮುಗೀತಲ್ಲ, ನೆಕ್ಸ್ಟ್ ಡೇ ಇವತ್ತೆಲ್ಲ ಮಟನ್ ಕಟ್ ಮಾಡ್ತಾಯಿದ್ರು. ಮಟನೆಲ್ಲ ಕಟ್ ಮಾಡಿ ಇವಾಗ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಹಾಗೆ ನಾನು ಸ್ವಲ್ಪ ಕೆಲ್ಸಕ್ಕೆ ಹೋಗಬೇಕು. ಹಾಗಾಗಿ ಇವಾಗ ನೋಡಿ ಎಲ್ಲ ಅಂದರೆ ಸ್ವಲ್ಪ ಜನ ತೊಗೊಂಡೋಗಿದ್ದಾರೆ. 10 ಪಾಲೇನೋ ಮಾಡಿದರು. ಅದರಲ್ಲಿ ಒಂದು 6 ಪಾಲು ಇಲ್ಲೇ ಇದೆ, ಬಂದು ತೊಗೊಂಡೋಗ್ತಾರೆ. ಇಲ್ಲೇ ಇಡು ಒಳಗಡೆ ಅಂದ್ರಲ್ಲ, ಹಾಗಾಗಿ ನಾಯಿ ಬೇರೆ ಕಾಟ ಅಂದ್ಬಿಟ್ಟು ನಾನು ಒಳಗಡೆ ಎಲ್ಲ ಇಟ್ಟು ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಅಂದರೆ ಮನೆ ಮುಂದೆ ಎಲ್ಲ ಕಟ್ ಮಾಡಿದಾರಲ್ಲ, ಹಾಗಾಗಿ ಸ್ವಲ್ಪ ರಕ್ತ ಎಲ್ಲ ಅದು ಇದು ಸ್ಮೆಲ್ ಬರ್ತಾನೆ ಇರುತ್ತೆ. ಹಾಗೆ ಅಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಅಡುಗೆ ಎಲ್ಲ ಮಾಡಿ, ಅಂದರೆ ಸಾಂಬಾರಿತ್ತು, ಅನ್ನ ಮಾಡಿಬಿಟ್ಟು ಮತ್ತೆ ಇವತ್ತು ಗುರುವಾರ ಅಲ್ಲ, ನಾನು ವಾರದಲ್ಲಿ ಒಂದು ದಿವಸ ಕೆಲ್ಸಕ್ಕೆ ಬರ್ತೀನಿ ಅಂತ ಆಲ್ರೆಡಿ ಹೇಳಿದ್ನಲ್ಲ, ಹಾಗಾಗಿ ಇವತ್ತು ಆ ಕೆಲ್ಸಕ್ಕೆ ಬಂದಿದ್ದೆ. ಅಂದರೆ ಧರ್ಮಸ್ಥಳ ಸುವಿಧಾ ಸಂಘ ಅಂದರೆ ಸುವಿಧಾ ಸಹಾಯಕಿಯಾಗಿ ಕೆಲ್ಸಕ್ಕೆ ಸೇರಿಕೊಂಡಿದ್ದೀನಿ. ಗುರುವಾರ ಒಂದೇ ದಿವಸ ನಾನು ಕೆಲ್ಸಕ್ಕೆ ಬರೋದು. ಹಾಗೆ ಇವತ್ತು ರಜೆ ಇರೋದ್ರಿಂದ ಯಾರೂ ಬಂದಿರಲಿಲ್ಲ. ಆದರೂ ಕೂಡ ಕಲೆಕ್ಷನ್ ಬುಕ್ ಇರಿಸ್ಕೊಳ್ಳಿ, ಅಮೌಂಟ್ ಕೊಟ್ಟಿರೋದನ್ನ ಬರ್ಕೊಂಡು ಅಂತ ಹೇಳಿದರು. ಹಾಗಾಗಿ ನಾನು ಒಬ್ಬಳೇ, ಆ ಅಕ್ಕನೂ ಕೂಡ ಬಂದಿರಲಿಲ್ಲ. ಒಬ್ಬಳೇ ಬಂದು ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಇನ್ನೂ ಬುಕ್ಕು ಕೂಡ